ದೇವಾನಾಂ ಧಾಮನಾಮಾಸಿ, ಇದು ನಾವೀಗ ನೋಡ್ಬೇಕಾದದ್ದು. ಧಾಮ ಅಂದ್ರೆ ಶಕ್ತಿ, ಅಥವಾ ಆ ದೇವತೆಗಳು ಹೋಗಿ ಸೇರಬೇಕಾದಂತಹ ವೈಕುಂಠಾದಿ ಧಾಮಗಳು. ಅವೆಲ್ಲವೂ ಕೂಡ ಆ ದೇವತೆಗಳಿಗೆ ಬಂದಿದ್ದೆಲ್ಲಿಂದ? ದೇವತೆಗಳು ಈಗ ಜಗತ್ತಿನಲ್ಲಿ ಅವರು ಕೂಡ ಸಂಸಾರದಲ್ಲಿ ಇದ್ದಾಗ ಒಂದೊಂದು ಪದವಿಯಲ್ಲಿದ್ದಾರೆ. ಆದ್ರಿಂದ ಧಾಮ ಅಂದ್ರೆ ಇಂದ್ರ, ವಾಯು, ಚತುರ್ಮುಖ ಮೊದಲಾದ ಪದವಿಗಳು. ಈ ಪದವಿಗಳು ಹೌದು. ಮುಂದೆ ಅವರು ಹೋಗಿ ಸೇರ್ಬೇಕಾದಂತಹ ವೈಕುಂಠಾದಿ ಧಾಮಗಳು ಕೂಡ ಧಾಮಗಳೇ. ಅದಲ್ಲದೆ ಧಾಮ ಎಂಬ ಶಬ್ದಕ್ಕೆ ಶಕ್ತಿ, ಸ್ವರೂಪ, ಬೆಳಕು ಅಂತನೂ ಅರ್ಥ ಇದೆ. ಧಾಮ ಅನ್ನುವ ಶಬ್ದಕ್ಕೆ ಗೀತಾ ಭಾಷ್ಯ 8ನೇ ಅಧ್ಯಾಯ 21ನೇ ಶ್ಲೋಕ, ತದ್ಧಾಮ ಪರಮಂ ಮಮ ಅನ್ನುವಲ್ಲಿ 3 ಅರ್ಥಗಳನ್ನು ಆಚಾರ್ಯರು ವರ್ಣಿಸ್ತಾರೆ. ಒಂದು ಸ್ವರೂಪ, ಆಯಾ ವ್ಯಕ್ತಿಯ ಸ್ವರೂಪ, ಮತ್ತೊಂದು ಕಾಂತಿ, ಮತ್ತೊಂದು ಗೃಹ ಅಂದ್ರೆ ಲೋಕ ಇತ್ಯಾದಿಗಳು, ಅವರವರ ಸ್ಥಾನ. ಹೀಗೆ 3 ಅರ್ಥಗಳನ್ನ ಅಲ್ಲಿ ವರ್ಣಿಸ್ತಾರೆ. ತೇಜ ಸ್ವರೂಪಂ ಚ ಗೃಹಂ ಪ್ರಾಜ್ಞೇರ್ ಧಾಮೇತಿ ಗೀಯತೆ. ಹೀಗೆ ದೇವತೆಗಳ ತೇಜಸ್ಸು ಅಂದ್ರೆ ಅವರ ಕಾಂತಿ, ಅವರ ಸೌಂದರ್ಯ ಮೊದಲಾದದ್ದು, ಮತ್ತೆ ಅವರ ಸ್ವರೂಪ, ಮೂಲ ವ್ಯಕ್ತಿತ್ವವೇ, ಮತ್ತೆ ಅವರು ಈಗ ಇರುವಂತಹ ಲೋಕಗಳು, ಮುಂದೆ ಹೋಗಿ ತಲುಪಬೇಕಾದಂತಹ ವೈಕುಂಠಾದಿ ಲೋಕಗಳು, ಈಗಿರುವ ಸ್ಥಾನ, ಮುಂದೆ ಅವರು ತಲುಪಬೇಕಾದಂತಹ ವೈಕುಂಠಾದಿ ಧಾಮಗಳು. ಹೀಗೆ ತೇಜ ಒಂದು ಮೂಲಭೂತ ಸ್ವರೂಪ, ಮತ್ತೆ ತೇಜಸ್ಸು, ಮತ್ತೊಂದು ಅವರ ಮನೆ, ಸ್ಥಾನ ಮೊದಲಾದದ್ದು. ಇವಿಷ್ಟಕ್ಕೆ ಧಾಮ ಅನ್ನೋದನ್ನ ಆಚಾರ್ಯರು ಸರ್ವಮೂಲದಲ್ಲಿ ಕೊಟ್ಟಿದ್ದಾರೆ, ನಮ್ಗೆ ಅರ್ಥ ತಿಳಿಸಿದ್ದಾರೆ. ಆದ್ರಿಂದ ಇಲ್ಲೂ ಕೂಡ ದೇವಾನಾಂ ಧಾಮ, ದೇವತೆಗಳಿಗೆ ಅವರ ಮೂಲ ಸ್ವರೂಪವೇ ಪರಮಾತ್ಮನ ಅಧೀನ. ಮತ್ತೆ ದೇವತೆಗಳ ಒಂದು ಸೌಂದರ್ಯ, ಅವರ ಜ್ಞಾನದ ಕಾಂತಿ ಮೊದಲಾದದ್ದೆಲ್ಲವೂ ಕೂಡ ಬಂದದ್ದು ಭಗವಂತನಿಂದಲೇ. ಮತ್ತೆ ಈಗ ಅವರು ಇರುವುದು ಯಾವ ಸ್ಥಾನಗಳನ್ನು ಅವರು ಅಲಂಕರಿಸಿದ್ದಾರೆ, ನಾವು ಯಾವ ಸ್ಥಾನಕ್ಕೆ ಅವ್ರು ಹೋಗಿ ತಲುಪಬೇಕಾಗಿದೆ, ಅದೆಲ್ಲವೂ ಕೂಡ ಭಗವಂತನಿಂದ. ಅಲ್ಲಿ ಈಗ ಅರ್ಥ ಹೇಳಿದ್ದಾರಲ್ಲ, ಇದು ಗುರುಗಳಂತ ಪುರಾಣಿಕಾಚಾರ್ಯರು ಹೇಳಿದಂತಹ ಅರ್ಥ. ಇದರಲ್ಲಿ ನನ್ನ ಸ್ವಂತದ ಅರ್ಥ ಏನೂ ಇಲ್ಲ. ದೇವಾನಾಂ ಧಾಮ ನಾಮಾಸಿ ಅಂತ, ನಿನ್ನ ನಾಮದಿಂದ, ನಿನ್ನ ನಾಮವನ್ನು ಉಚ್ಚರಿಸಿದ ಕಾರಣದಿಂದಾಗಿ ಅವರಿಗೆ ಈ ಈಗ ಭೌತಿಕ ಜಗತ್ತಿನಲ್ಲಿ ಅವರಿಗೆ ಸಿಕ್ಕುವಂತಹ ಸ್ಥಾನ, ಮತ್ತು ಮುಂದೆ ವೈಕುಂಠಾದಿಗಳಲ್ಲಿ ಅವರಿಗೆ ಸಿಗುವಂತಹ ಸ್ಥಾನ, ಅವೆಲ್ಲವೂ ಕೂಡ ಬರೋದು ಆ ಭಗವಂತನ ನಾಮವನ್ನ ಉಚ್ಚರಿಸಿದ ಕಾರಣದಿಂದಾಗಿ, ಧ್ಯಾನಿಸಿದ ಕಾರಣದಿಂದಾಗಿ. ನಾಮ ಅನ್ನುವುದಕ್ಕೆ ಕೇವಲ ಹೆಸರು ಅಂತ ಮಾತ್ರ ಅರ್ಥ ಅಲ್ಲ, ನಾಮ ಅನ್ನುವುದಕ್ಕೂ ಸ್ವರೂಪ ಅಂತಾನೆ ಅರ್ಥ ಇದೆ. ಅದನ್ನ ಈ ಛಾಂದೋಗ್ಯ ಉಪನಿಷತ್ತಿನಲ್ಲಿ ನಾಮಾಭಿಮಾನಿನಿ ಉಷಾ ಅಂತ ಹೇಳುವ ಪ್ರಸಂಗದಲ್ಲಿ ನಾಮ ಅಂದ್ರೆ ನ ಅ ಮ ಅಂತ 3 ಅಕ್ಷರಗಳ ಒಂದು ಸಂಯೋಗ ಅದು ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿ ಅಮ ಅಂದ್ರೆ ತಿಳಿಯಲಿಕ್ಕೆ ಅಸಾಧ್ಯವಾದದ್ದು ಅಂತ ಅರ್ಥ. ಯಾವ ವಸ್ತು ಅಪ್ರಮೇಯವೋ ಅಮೇಯವೋ ಅದು ಅಮ. ನ ಅಮ ಅಂತಂದ್ರೆ ತಿಳಿಯಲಿಕ್ಕೆ ಅಸಾಧ್ಯವೇನೂ ಅಲ್ಲ, ತಿಳಿಯಲಿಕ್ಕೆ ಸಾಧ್ಯ ಇದೆ. ಇದು ನಾಮ ಅನ್ನುವುದರ ಅರ್ಥ. ಹಾಗಾಗಿ ಭಗವಂತ ನಾಮ ಅನಿಸ್ಕೊಂಡಿದ್ದಾನೆ. ಭಗವಂತನ ಸ್ವರೂಪ ಅಪ್ರಮೇಯ ಹೌದು. ಹಾಗಿದ್ರೂ ಕೂಡ ಪ್ರತಿಯೊಬ್ಬ ದೇವತೆಗೂ ಕೂಡ ಅವನವನ ಯೋಗ್ಯತೆಗೆ ಅನುಸಾರವಾಗಿ ಭಗವಂತನನ್ನ ತಿಳಿಯಲಿಕ್ಕೆ ಸಾಧ್ಯ ಇದ್ದೇ ಇದೆ. ಆದ್ರಿಂದ ಆ ಭಗವಂತ ಸರ್ವಥಾ ಅಮೇಯ, ಅಜ್ಞೇಯ ಏನಲ್ಲ. ಪೂರ್ಣವಾಗಿ ತಿಳಿಲಿಕ್ಕೆ ಆಗದೇ ಇರಬಹುದು, ಆದ್ರೆ ತಿಳಿಲಿಕ್ಕೆ ಆಗೋದಿಲ್ಲ ಅನ್ನುವ ವ್ಯಕ್ತಿತ್ವ ಒಂದೇನೂ ಅಲ್ಲ. ಸ್ವಲ್ಪ ಸ್ವಲ್ಪ ನಮ್ಮ ಶಕ್ತಿಗೆ ಅನುಸಾರವಾಗಿ ಆತನನ್ನು ತಿಳಿಯಬಹುದು. ಆದ್ರಿಂದ ಆ ಭಗವಂತ ನ ಅ ಮ ಪೂರ್ಣವಾಗಿ ಪ್ರಮೇಯನಾಗದೆ ಹೋದರೂ ಕೂಡ ಸ್ವಲ್ಪ ಸ್ವಲ್ಪವಾದರೂ ಪ್ರಮೇಯನಾಗಿದ್ದಾನೆ. ಪ್ರಮೇಯನೇ ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಿಂದ ಭಗವಂತನೇ ನಾಮ. ಭಗವಂತನ ಹೆಸರು ನಾಮವೇ, ಸ್ವಯಂ ಭಗವಂತನೂ ಕೂಡ ನಾಮನೇ. ಇವತ್ತಿನ ಕೋಶಗಳಲ್ಲಿ ನಾಮಯತಿ ಇತಿ ನಾಮ
ನಾಮ್ಯತೆ ಅನೇನೈತಿವ ಅಂತ ಹೀಗೆ ಇದಕ್ಕೆ ನಾಮ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ನಮು ಪ್ರಹ್ವತ್ವೇ ಶಬ್ದೇಶ ಅಂತ ಧಾತು ಇದೆ. ನಮತಿ ಅಂದ್ರೆ ನಮಸ್ಕಾರ ಮಾಡೋದು, ಬಗ್ಗಿ ನಮಸ್ಕಾರ ಮಾಡೋದು, ಅಥವಾ ಬಾಯಿಯಿಂದ ಸ್ತೋತ್ರಗಳನ್ನು ಉಚ್ಚಾರ ಮಾಡ್ತಾ ನಮಸ್ಕಾರ ಮಾಡೋದು, ಇವೆಲ್ಲ ಅರ್ಥಗಳು ನಮ್ಗೆ ಅಲ್ಲಿ ಸಿಗ್ತವೆ. ಅದೇ ಧಾತುವಿಗೆ ಅದು ನಿಜಂತವಾದ ಮೇಲೆ, ನಿಜಂತ ಅಲ್ಲದೇ ಇದ್ದಾಗ ನಮತಿ ನಮಸ್ಕಾರ ಮಾಡುತ್ತಾನೆ, ಮತ್ತೆ ಶಬ್ದಗಳನ್ನು ಹೇಳುತ್ತಾನೆ. ನಾಮಯತಿ ಅಂದ್ರೆ ಶಬ್ದಗಳನ್ನು ಹೇಳಲಿಕ್ಕೆ ಸಾಧನವಾದದ್ದು, ಹೇಳಿಸುವಂಥದ್ದು ಅಂತ ಅರ್ಥ. ನಮಗೆ ಪ್ರಹ್ವತ್ವೇ ಶಬ್ದೇಚ ಅಂತಾನೆ ಮೂಲದಲ್ಲಿದೆ. ಧಾತುವಿನಲ್ಲೇ ಶಬ್ದ ಅಂತ ಸೇರ್ಕೊಂಡಿರುವುದರಿಂದ ಅದರ ನಿಜಂತ ರೂಪವನ್ನು ತಗೊಂಡು ಅಥವಾ ಕರ್ಮಣಿ ಪ್ರಯೋಗವನ್ನಾದರೂ ನಾಮ್ಯತೆ ಅನೇನೈತಿವ, ಭಗವಂತ ಸ್ತುತಿಸಲ್ಪಡ್ತಾನೆ, ನಮಸ್ಕಾರ ಮಾಡಲ್ಪಡ್ತಾನೆ. ಯಾವುದರ ಮೂಲಕ ಅಂದ್ರೆ ನಾಮಗಳ ಮೂಲಕವೇ, ಆತನ ಹೆಸರುಗಳನ್ನು ಹೇಳಿ ಹೇಳಿಯೇ ನಾವು ಆತನನ್ನು ಸ್ತುತಿಸ್ತೇವೆ. ಆದ್ರಿಂದ ನಾಮ್ಯತೆ ಅಂತಿದೆ. ನಾಮ್ಯತೆ ಆಗಬಹುದು ಅಥವಾ ನಮ್ಯತೆ ಅಂತನೂ ಆಗಬಹುದು. ಯಾವೊಬ್ಬ ಭಗವಂತ ಅಥವಾ ದೇವತೆ ತನ್ನ ಹೆಸರಿನ ಮೂಲಕ ನಮಸ್ಕರಿಸಲ್ಪಡ್ತಾನಲ್ಲ, ಆ ಕಾರಣಕ್ಕಾಗಿ ಆ ಹೆಸರುಗಳನ್ನು ನಾಮ ಅಂತ ಹೇಳುವುದು ಕೋಶದಲ್ಲಿದೆ. ಅದೇನೇ ಇರಲಿ, ದೇವಾನಾಂ ಧಾಮ ನಾಮಾಸಿ ಅಂದ್ರೆ ನಿನ್ನ ನಾಮವನ್ನಾಗಲಿ ಅಥವಾ ನಿನ್ನ ಸ್ವರೂಪವನ್ನಾಗಲಿ ತಿಳಿದಿದ್ರಿಂದಲೇ ಈ ದೇವತೆಗಳಿಗೆ ಅವರಿಗೆ ದೊರೆತಿರುವಂತಹ ಇವತ್ತಿನ ವೈಭವ, ಇವತ್ತಿನ ಸ್ಥಾನ ಮಾನ, ನಾಳೆ ಮೋಕ್ಷದ ಸ್ಥಾನ ಮಾನ, ಇವೆಲ್ಲವೂ ಕೂಡ ದೊರೆಯೋದು ಅಂತ ಅದರ ತಾತ್ಪರ್ಯ. ವಿಶ್ವಮಸಿ ವಿಶ್ವಾಯು, ಸರ್ವಮಸಿ ಸರ್ವಾಯು ಅಂತ ಎರಡೂ ಒಂದೇ ರೀತಿಯಾಗಿ ಇರುವಂತಹ ಶಬ್ದಗಳು ಕಾಣಿಸ್ತವೆ ನಮಗೆ. ವಿಶ್ವ ಅಂದ್ರೂ ಸರ್ವ ಅಂದ್ರೂ ಒಂದೇ ಅರ್ಥ. ಅದರಿಂದ ನೀನೇ ಸರ್ವಸ್ವರೂಪನವಾಗಿದ್ದಿ, ಜಗತ್ತೆಲ್ಲವೂ ನಿನ್ನ ಅಧೀನವಾಗಿದೆ, ಮತ್ತು ಎಲ್ಲ ಜಗತ್ತಿನ ಆಯುಷ್ಯವೂ ಕೂಡ ನಿನ್ನ ಅಧೀನವಾಗಿಯೇ ಇದೆ. ವಿಶ್ವಾಯು ಅಂದ್ರೆ ಸರ್ವಾಯು ಅಂದ್ರೂ ಅರ್ಥ ಒಂದೇ ನಮಗೆ ಹೀಗೆ ಕಾಣಿಸ್ತದೆ. ಆದ್ರೆ ಅದಕ್ಕೆ ನಾನೊಂದು ಅರ್ಥ ಮಾಡಿಕೊಂಡದ್ದು, ವಿಶ್ವ ಅಂದ್ರೆ ಈ ಜೀವ, ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವ ಜೀವ ಉದಾಹೃತ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಜೀವಸ್ಯ ತದಧೀನತ್ವಾತ್ ವಿಶ್ವ ವಿಷ್ಣು ಉದಾಹೃತಃ. ಈ ಲಿಂಗ ಶರೀರ, ಅನಿರುದ್ಧ ಶರೀರ, ಭೌತ ಶರೀರ ಇತ್ಯಾದಿಗಳಲ್ಲಿ ಪ್ರವಿಷ್ಟನಾದವನು ಈ ಜೀವ. ಅದರಿಂದ ಅವನಿಗೆ ಪ್ರವೇಶ ಮಾಡಿರುವುದರಿಂದ ಅವನನ್ನ ವಿಶ್ವ ಅಂತ ಹೇಳಬೇಕು. ಆ ವಿಶ್ವ ಶಬ್ದ ವಾಚ್ಯನಾದ ಜೀವ ಭಗವಂತನ ಅಧೀನನಾದ್ರಿಂದ ಭಗವಂತನನ್ನು ಕೂಡ ವಿಶ್ವ ಅಂತ ಹೇಳುವುದು ಈ ವಿಷ್ಣು ಸಹಸ್ರನಾಮದಲ್ಲಿ ನಮಗೆ ಕಂಡು ಬಂದಿರುವಂತಹ ಅಂಶ. ಆದ್ರಿಂದ ವಿಶ್ವಮಸಿ ಅಂದ್ರೆ ಆ ಜೀವವೇ ನಿನ್ನ ಅಧೀನವಾಗಿದೆ. ನೀನು ವಿಶ್ವಶಬ್ದ ವಾಚ್ಯನಾಗಿದ್ದೆ, ಜಗತ್ತಿನೊಳಗೆ ಎಲ್ಲ ಕಡೆ ಪ್ರವೇಶಿಸಿರುವುದರಿಂದ, ಎಲ್ಲ ಕಡೆ ಸರ್ವತ್ರ ವ್ಯಾಪ್ತನಾದ್ದರಿಂದ. ವ್ಯಾಪ್ತ ಸರ್ವಾನಿಮಾನ್ ಲೋಕಾನ್ ಯತಸ್ಥಿಷ್ಠತಿ ಕೇಶವ, ಎಲ್ಲಾ ಕಡೆ ನೀನು ವ್ಯಾಪಿಸಿಕೊಂಡಿರುವುದು ನೀನು ವಿಶ್ವ. ಅದಲ್ಲದೆ ಶರೀರದೊಳಗೆ ಪ್ರವಿಷ್ಟನಾದ ಜೀವ ನಿನ್ನ ಅಧೀನ ಆದ್ರಿಂದ ಆ ಕಾರಣಕ್ಕೂ ಕೂಡ ನೀನು ವಿಶ್ವನೇ. ಯಾಕೆಂದ್ರೆ ಯದಧೀನ ಯಸ್ಯ ಸತ್ತ, ಯಾವ ಒಂದು ಕೆಳಗಿನ ವಸ್ತು ಮೇಲಿನ ವಸ್ತುವಿನ ಅಧೀನವಾಗಿರ್ತದೋ ಆಗ ಆ ಕೆಳಗಿನ ವಸ್ತುವನ್ನು ಮೇಲಿನ ವಸ್ತುವನ್ನು ಅಭಿನ್ನ ಅಂತ, ಮೇಲಿನ ವಸ್ತುವಿನಿಂದ ಆ ಕೆಳಗಿನ ವಸ್ತುವು ಅಭಿನ್ನ ಅಂತ ಹೇಳುವುದು ಶಾಸ್ತ್ರದಲ್ಲಿ ರೂಢಿ ಇರ್ತದೆ. ಆ ಕೆಳಗಿನ ವಸ್ತುವಿಗೆ ಅಷ್ಟು ಪ್ರಾಧಾನ್ಯ ಇಲ್ಲ, ಯಾಕೆಂದ್ರೆ ಅದರ ಅಸ್ತಿತ್ವವೇ ಮೇಲಿನ ವಸ್ತುವಿಗೆ ಸಂಬಂಧಪಟ್ಟದ್ದು. ಹೀಗಿರೋದ್ರಿಂದ ಕೆಳಗಿನ ವಸ್ತುವನ್ನ ಆ ಮೇಲಿನ ವಸ್ತುವಿನ ಜೊತೆಗೆ ಅಭಿನ್ನ ಅಂತ ಹೇಳೋದು ರೂಢಿ. ಹಾಗಾಗಿ ವಿಶ್ವ ಅಂದ್ರೆ ಜೀವ, ಆ ಜೀವ ಭಗವಂತನ ಅಧೀನ ಆದ್ರಿಂದ ವಿಶ್ವಮಸಿ ಅಂದ್ರೆ ನೀನು ಜೀವನಿಗೆ ನಿಯಾಮಕನಾಗಿದ್ದಿ ಅಂತ ಅರ್ಥ. ಮತ್ತೆ ನೀನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಿ ಅಂತ ಇನ್ನೊಂದು ಅರ್ಥವೂ ಇದ್ದೇ ಇದೆ. ವಿಶ್ವಾಯು ಅಂತಂದ್ರೆ ಆ ವಿಶ್ವನ ಅಂದ್ರೆ ಜೀವನ, ವಿಶ್ವ ಅಂದ್ರೆ ಇಲ್ಲಿ ಎಲ್ಲ ಕಡೆ ಎಲ್ಲರೂ ಅಂತ ಅರ್ಥ ಅಲ್ಲ. ವಿಶ್ವ ಅಂತಂದ್ರೆ ಜೀವ ಅಂತ ಅರ್ಥ. ಆ ಜೀವನ ಆಯುಷ್ಯಕ್ಕೆ ನೀನು ನಿಯಾಮಕ, ವಿಶ್ವಾಯು ಅಂತ ಅನ್ನೋದಕ್ಕೆ ಅದಾರ್ಥ. ಇನ್ನ ಸರ್ವಮಸಿ ಅಂದ್ರೆ, ಸರ್ವಂ ಅಂದ್ರೆ ವಿಶ್ವ ಶಬ್ದದಿಂದ ಚೇತನವಾದಂತಹ ಜೀವನನ್ನು ಮಾತ್ರ ತಗೊಂಡಿದ್ದೇವೆ. ಸರ್ವ ಶಬ್ದಕ್ಕೆ ಅಚೇತನರಾದಂತಹ ಎಲ್ಲಾ ವಸ್ತುಗಳನ್ನು ತಗೊಳ್ಳೋಣ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಮೊದಲಾದಂತಹ ಎಲ್ಲ ಜಡ ತತ್ವಗಳು. ವಿಶ್ವ ಶಬ್ದದಿಂದ ಎಲ್ಲಾ ಚೇತನಗಳನ್ನು ತಗೊಂಡಿದ್ದೇವೆ, ಬ್ರಹ್ಮಾದಿ ಸಕಲ ಚೇತನಗಳನ್ನು ತಗೊಂಡಿದ್ದೇವೆ. ಸರ್ವ ಶಬ್ದದಿಂದ ಎಲ್ಲಾ ಅಚೇತನ ತತ್ವಗಳನ್ನು ತಗೊಳ್ಳೋಣ, ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿ ಎಲ್ಲವನ್ನು. ಪ್ರಕೃತಿಯನ್ನು ತಗೊಳ್ಳುವುದು ಉಚಿತವೇ,
ಪ್ರಕೃತಿ, ಮಹತ್ತತ್ವ, ಅಹಂಕಾರ ತತ್ವ, ಪಂಚಮಹಾಭೂತಗಳು ಇತ್ಯಾದಿ ಎಲ್ಲ ಜಡಗಳು. ಆ ಜಡವೆಲ್ಲವೂ ನಿನ್ನ ಅಧೀನವಾಗಿರುವುದರಿಂದ ನೀನು ಸರ್ವಮಸಿ. ಮತ್ತೆ ಸರ್ವಾಯುಹು, ಆ ಎಲ್ಲ ಜಡದ ಆಯುಷ್ಯ. ಪ್ರಕೃತಿ ಎಷ್ಟು ವರ್ಷ ಕಾಲ ಈ ಸೃಷ್ಟಿಯನ್ನು ನಡೆಸಬೇಕು, ಎಷ್ಟು ವರ್ಷ ಕಾಲ ಅದು ಇರಬೇಕು, ಯಾವಾಗ ಮುಂದೆ ಆ ಪ್ರಕೃತಿ ತನ್ನ ಸ್ಥೂಲ ರೂಪವನ್ನ ತೊರೆದು ಸೂಕ್ಷ್ಮ ರೂಪವನ್ನು ತಾಳಬೇಕು, ಮಹತ್ತತ್ವಾದಿಗಳು, ಅಹಂಕಾರ ತತ್ವಾದಿಗಳು, ನಮ್ಮ ಶರೀರ ಇವೆಲ್ಲವೂ ಕೂಡ ಎಷ್ಟೆಷ್ಟು ಕಾಲ ಬದುಕಿರಬೇಕು ಅಂತ ಅದರ ಆಯುಷ್ಯವನ್ನು ನಿರ್ಧರಿಸಿದವನೇ ನೀನು. ಅದಕ್ಕಾಗಿ ನೀನು ಸರ್ವಾಯುಹು. ಅವಿಭೂಹು, ನಮಗೆ ಎಲ್ಲ ನಮಗೆ ಬಂದಿರುವಂತಹ ಎಲ್ಲ ಪಾಪಗಳನ್ನು ರಕ್ಷಿಸುವಂತಹ, ಪಾಪಗಳನ್ನ ಹಿಮ್ಮೆಟ್ಟಿಸುವುದು. ಅಭಿಭೂಹು ಅಂದ್ರೆ ಅವನ್ನು ಸೋಲಿಸುವುದು, ದುಷ್ಟಶಕ್ತಿಗಳನ್ನು ಸೋಲಿಸುವಂತಹ ರೂಪ ನಿನ್ನದು. ಓಂ, ಗುಣಪೂರ್ಣವಾದಂತಹ ರೂಪ ನಿನ್ನದು.